ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಮೈಂಡ್ ಪವರ್ ವಿತ್ ನಂದು. ನಾನು ನಿಮ್ಮ ಮನೆ ಮಗಳು ನಂದಿನಿ. ಸ್ನೇಹಿತರೆ, ನಾವು ಮಾತಾಡ್ತೀವಿ ಲಾ ಆಫ್ ಅಟ್ರಾಕ್ಷನ್, ಸ್ಪಿರಿಚುಯಾಲಿಟಿ, ಮ್ಯಾನಿಫೆಸ್ಟೇಷನ್ ಟೆಕ್ನಿಕಲ್ ಬಗ್ಗೆ, ಜೊತೆಗೆ ವಿಶೇಷ ತಂತ್ರ ರಹಸ್ಯದ ಬಗ್ಗೆ ನಾವು ಮಾತಾಡ್ತೀವಿ. ಸ್ನೇಹಿತರೆ, ಇವತ್ತು ನಾನು ಮಾತಾಡ್ತಾ ಇರೋವಂಥ ವಿಶೇಷ ಟೆಕ್ನಿಕ್ ಏನಪ್ಪ ಅಂದರೆ, ಯಾವ ವಿಷಯಕ್ಕೋಸ್ಕರ ಮಾಡ್ತೀವಿ ಅಂದರೆ, ಸ್ನೇಹಿತರೆ ನೀವು ತುಂಬ ಜನ ಕಾಯ್ತಾ ಇರ್ತೀರಾ, ತುಂಬ ಜನ ಕೇಳ್ತಾ ಇದ್ರಿ. ಸ್ನೇಹಿತರೆ, ಏನು ಅಂತಂದರೆ, ನೀವು ಇಷ್ಟಪಡೋವಂಥ ವ್ಯಕ್ತಿ ಸ್ವಲ್ಪ ದಿನ ಚೆನ್ನಾಗಿರ್ತಾರೆ, ಸ್ವಲ್ಪ ದಿನ ಬ್ಲಾಕ್ ಮಾಡ್ತಾರೆ, ಸ್ವಲ್ಪ ದಿನ ಅವಾಯ್ಡ್ ಮಾಡ್ತಾರೆ, ಸ್ವಲ್ಪ ದಿನ ಮಾತೇ ಬಿಟ್ಬಿಡ್ತಾರೆ. ಕಾರಣನೇ ಇರಲ್ಲ, ಸುಮ್ಮನೆ ಮಾತಾಡಿಕೊಂಡು ಏನೋ ಮಾತಿಗೆ ಸಣ್ಣ ಪುಟ್ಟ ವಿಷಯಕ್ಕೆ ಜಗಳಾಡ್ಕೊಂಡು, ಕೋಪ ಮಾಡಿಕೊಂಡು, ಬೇಜಾರು ಮಾಡಿಕೊಂಡು ದೂರ ಆಗೋದು, ಬೇಕಂತಾನೆ ಫೋನ್ನ ಬ್ಲಾಕ್ ಮಾಡೋದು, ಈ ರೀತಿಯಲ್ಲಿ ಸಮಸ್ಯೆಗಳನ್ನು ಮಾಡ್ತಾ ಇರ್ತಾರೆ. ಸ್ನೇಹಿತರೆ, ನೀವು ನಿಜವಾಗ್ಲೂ ಆ ವ್ಯಕ್ತಿಯನ್ನು ಇಷ್ಟಪಟ್ಟಿದ್ರೆ ಖಂಡಿತವಾಗ್ಲೂ ನೀವು ಈ ತಂತ್ರವನ್ನು ಮಾಡ್ಬೋದು. ಜೊತೆಗೆ ನೀವು ಫ್ರೆಂಡ್ಸ್ ಆಗಿರ್ಬೋದು, ರಿಲೇಷನ್ಸ್ ಆಗಿರ್ಬೋದು, ಲವ್ವರ್ಸ್ ಆಗಿರ್ಬೋದು, ಯಾರಾದರೂ ಸರಿ ನಿಮ್ಮ ಜೊತೇಲಿ ಮಾತಾಡಬೇಕು, ಫೋನ್ ಮಾಡಬೇಕು, ಅವರು ಫೋನ್ನ ಅನ್ಬ್ಲಾಕ್ ಮಾಡಿ ಅವ್ರ ನಿಮ್ಮ ಜೊತೆ ಮಾತಾಡಬೇಕು ಅಂದರೆ ನೀವು ಈ ತಂತ್ರವನ್ನು ಮಾಡ್ಬೋದು. ಸರಿನಾ? ಈ ಸುಲಭ ಟೆಕ್ನಿಕ್ಕನ್ನು ನೀವು ಫಾಲೋ ಮಾಡ್ಬೋದು. ಸ್ನೇಹಿತರೆ, ಇದು ಯಾವ ವಿಷಯಕ್ಕೆ ಅಂದರೆ, ಆಗಲೇ ಹೇಳ್ದಂಗೆ ಫೋನ್ನ ಅನ್ಬ್ಲಾಕ್ ಮಾಡಿ ಮಾತಾಡೋಕ್ಕೆ ಮಾಡ್ತಾರೆ. ಜೊತೆಗೆ ನಿಮ್ಮ ರಿಲೇಷನ್ಶಿಪ್ಪು ಮತ್ತು ಸರಿ ಹೋಗೋಕ್ಕೆ ಇದನ್ನು ನೀವು ಮಾಡ್ಬೋದು. ಅವರು ನಿಮ್ಮ ಜೊತೆ ಮಾತಾಡೋಕ್ಕೆ ನೀವು ಇದನ್ನು ಮಾಡ್ಬೋದು. ದೂರ ಆಗಿರುವಂಥ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಲವರ್ಸ್ ಆಗಿರ್ಬೋದು, ಮತ್ತು ನಿಮ್ಮ ಹತ್ರ ಬರೋದಕ್ಕೆ ಇದು ಸಹಾಯ ಮಾಡುತ್ತೆ. ಮನಸ್ಸಿನ ಬಾಂಧವ್ಯವನ್ನು ಮತ್ತೆ ಸರಿ ಮಾಡೋದಕ್ಕೆ ಈ ತಂತ್ರ ಕೆಲಸ ಮಾಡುತ್ತೆ. ಸ್ನೇಹಿತರೆ, ಇದು ನಿಮ್ಮ ಆಕರ್ಷಣ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ. ಸರಿನಾ? ದೂರ ಇರುವಂಥ ವ್ಯಕ್ತಿ ನಿಮ್ಮ ಹತ್ರ ಸೆಳೆಯೋದಕ್ಕೆ ಇದು ಸಹಾಯ ಮಾಡುತ್ತೆ. ಜೊತೆಗೆ ನೆಗೆಟಿವ್ ಎನರ್ಜಿಯನ್ನು ಇದು ನಿವಾರಣೆ ಮಾಡುತ್ತೆ. ಇದು ಮನೆಯಲ್ಲಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ದೂರ ಆಗುತ್ತೆ. ನಿಮ್ಮ ರಿಲೇಷನ್ಶಿಪ್ಗಳಲ್ಲಿ ಇರುವಂತಹ ಬ್ಲಾಕೇಜ್ಗಳನ್ನು ಇದು ನಿವಾರಣೆ ಮಾಡುತ್ತೆ. ಅಲ್ಲಿ ಇರುವಂಥ ನೆಗೆಟಿವ್ ಎನರ್ಜಿನ ಇದು ನಿವಾರಣೆ ಮಾಡಿ ಅವರು ನಿಮ್ಮ ಜೊತೆಲಿ ಚೆನ್ನಾಗಾಗೋದಕ್ಕೆ, ಚೆನ್ನಾಗಿರೋದಕ್ಕೆ, ಚೆನ್ನಾಗಿ ಮಾತಾಡ್ಕೊಂಡಿರೋದಕ್ಕೆ ಇದು ಸಹಾಯ ಮಾಡುತ್ತೆ. ಸ್ನೇಹಿತರೆ, ಈ ತಂತ್ರವನ್ನು ಪ್ರೀತಿ, ಉದ್ದೇಶ, ಲವರ್ಸು, ಫ್ರೆಂಡ್ಸು, ರಿಲೇಷನ್ಸು, ಕ್ಲೈಂಟ್ಸು, ಯಾವ್ದಾದ್ರು ಬಿಸ್ನೆಸ್ ವಿಷಯದಲ್ಲಿ ಯಾರಾದರೂ ನಿಮಗೆ ಫೋನ್ ಮಾಡಬೇಕು ಅಂತ ಇದ್ದರೂ, ಯಾವುದೇ ವಿಷಯಕ್ಕಾದರೂ ನೀವು ಇದನ್ನ ಟ್ರೈ ಮಾಡ್ಬೋದು. ಸರಿನಾ? ತುಂಬ ಪವರ್ಫುಲ್ ಆಗಿರುವಂಥ ಸುಲಭ ಚಿಕ್ಕ ತಂತ್ರ. ಸ್ನೇಹಿತರೆ, ಈ ತಂತ್ರದ ಬಗ್ಗೆ ತಿಳ್ಕೊಳ್ಳೋಕ್ಕೆ ನಿಮಗೂ ತುಂಬ ಕ್ಯೂರಿಯಾಸಿಟಿ ಇದೆ ಅಲ್ವಾ? ಖಂಡಿತ ಹೇಳೋದಕ್ಕೂ ನನಗೂ ಅಷ್ಟೇ ಎಕ್ಸೈಟ್ಮೆಂಟ್ ಇದೆ. ಸ್ನೇಹಿತರೆ, ಇದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ವಿಡಿಯೋ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಜೊತೆಗೆ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಒತ್ತೋದನ್ನ ಮರಿಬೇಡಿ. ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಫೋನ್ಗೆ ಬರುತ್ತೆ. ಸ್ನೇಹಿತರೆ, ಈ ತಂತ್ರವನ್ನು ಯಾವ ದಿನ ಶುರು ಮಾಡಬೇಕು ಅಂದರೆ, ಶುಕ್ರವಾರ ಮತ್ತು ಮಂಗಳವಾರ ರಾತ್ರಿ 9 ಗಂಟೆಯಿಂದ 11:30ವರೆಗೂ ಮಾಡ್ಬೋದು. ನಿಮ್ಮ ಕೈಲಾದರೆ 12 ಗಂಟೆಗೆ ಮಾಡಿ. ಸರಿನಾ? ಸ್ನೇಹಿತರೆ, ಆ ಟೈಮಲ್ಲಿ ತುಂಬ ಪವರ್ಫುಲ್ಲಾಗಿ ಇದು ಕೆಲಸ ಮಾಡುತ್ತೆ. ಆ ಟೈಮಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು. ಈ ತಂತ್ರ ಮಾಡೋದಕ್ಕೆ ನಿಮ್ಗೆ ಏನೇನು ಬೇಕು? ಇದಕ್ಕೆ 5 ಲವಂಗ ಬೇಕು, 1 ತುಪ್ಪದ ದೀಪ, ಒಂದು ಚಿಕ್ಕ ಕೆಂಪು ಕಲರ್ ಬಟ್ಟೆ ತುಂಡು, ನಿಮ್ಮ ಪ್ರೀತಿ ಪಾತ್ರರ ಮುಖ ಅಥವಾ ಅವರ ಹೆಸರು ನಿಮ್ಮ ಮನಸ್ಸಲ್ಲಿ ಇರಬೇಕು. ಸರಿನಾ? ಇಷ್ಟನ್ನು ನೀವು ರೆಡಿ ಮಾಡ್ಕೊಳ್ಳಿ. ಈಗ ಪೂಜೆ ಶುರು ಮಾಡುವಾಗ ನೀವೇನು ಮಾಡ್ತೀರಾ? ಶುದ್ಧವಾಗಿರ್ತೀರಾ. ನೀವು ಒಂದು ಶಾಂತವಾದ ಜಾಗದಲ್ಲಿ ಕೂತ್ಕೊಂಡು ಏನು ಮಾಡ್ತೀರಾ? ನೀವು ನಿಮ್ಮ ಮುಂದೆ ಒಂದು ಬಟ್ಟೆಯನ್ನು ಹಾಸ್ಬಿಟ್ಟು, ಕೆಂಪು ಕಲರ್ ಬಟ್ಟೆ ಹಾಸ್ಬಿಟ್ಟು ಒಂದು ದೀಪವನ್ನು ಹಚ್ತೀರಾ, ತುಪ್ಪದ ದೀಪ. ಸರಿನಾ? ಹಚ್ಬಿಟ್ಟು ನೀವೇನು ಮಾಡ್ತೀರಾ? ನೀವು ಇಷ್ಟಪಡುವಂಥ ವ್ಯಕ್ತಿಯನ್ನು ನೆನೆಸ್ಕೋತೀರಾ. ಯಾರು ನಿಮಗೆ ಫೋನ್ ಮಾಡಬೇಕು, ಯಾರು ನಿಮ್ಮ ಹತ್ರ ಮಾತಾಡಬೇಕು, ನೀವು ಅದನ್ನು ನೆನೆಸ್ಕೊಂಡು ನೀವೇನು ಮಾಡ್ತೀರಾ? ನಾನು ಈಗ ಒಂದು ಮಂತ್ರವನ್ನು ಹೇಳ್ಕೊಡ್ತೀನಿ. ನೀವು 5 ಲವಂಗಕ್ಕೂ, ಸರಿನಾ, ಪ್ರತಿ ಒಂದೊಂದು ಲವಂಗಕ್ಕೂ 21 ಸಲ ಉಚ್ಚಾರಣೆ ಮಾಡಬೇಕು. ಒಂದು ಲವಂಗ ತಗೊಳ್ಳಿ, ಕೈಗೆ ತಗೊಂಡು ಅವರ ಹೆಸರನ್ನು ಫಸ್ಟು ನಿಮ್ಮ ಮನಸ್ಸಲ್ಲಿ ಉಚ್ಚಾರಣೆ ಮಾಡ್ಕೊಳ್ಳಿ. ಆಮೇಲೆ ಈ ಮಂತ್ರವನ್ನು ಉಚ್ಚಾರಣೆ ಮಾಡಬೇಕು. ಮಂತ್ರ ಹೀಗಿದೆ ಸ್ನೇಹಿತರೆ, ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ. ಲವ್ವರ್ಗಳಿಗೆ ಒಂಥರ, ಸ್ನೇಹಿತರಿಗೆ ಒಂಥರ, ನಿಮ್ಮ ಕ್ಲೈಂಟ್ಗೆ ಒಂಥರ ಮಂತ್ರ ಇದೆ. ಒಂದೇ ಮಂತ್ರ, ಸ್ವಲ್ಪ ಡಿಫ್ರೆಂಟ್ ಇದೆ, ನೀಟಾಗಿ ಹೇಳ್ತೀನಿ ಕೇಳ್ಕೊಳ್ಳಿ. ಲವರ್ಗಳಿಗಾದರೆ ಓಂ ಹ್ರೀಂ ಕಲೀಂ ಸ್ವಾಹ, ನನ್ನ ಪ್ರಿಯ ತಕ್ಷಣ ಸಂಪರ್ಕಿಸಲಿ ಸ್ವಾಹ. ಸರಿನಾ? ಅವ್ರ ಹೆಸರನ್ನ ಸೇರಿಸ್ಕೊಳ್ಳೋದಾದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಪ್ರಿಯತಮ ಅಂತ ಹೇಳ್ಕೊಳ್ಳಿ. ಸರಿನಾ? ಇದನ್ನೇ ನೀವು ಸ್ನೇಹಿತನಿಗಾದರೆ ಹೇಗೆ ಹೇಳಬೇಕು? ಓಂ ಹ್ರೀಂ ಕಲೀಂ ಸ್ವಾಹ, ನನ್ನ ಸ್ನೇಹಿತ, ಅವನ ಹೆಸರು ತಕ್ಷಣ ಸಂಪರ್ಕಿಸಲಿ ಸ್ವಾಹ. ಸರಿನಾ? ಇದು ಸ್ನೇಹಿತನಿಗೆ. ಇದೇ ನೀವು ಕ್ಲೈಂಟ್ಗಳಿಗಾದರೆ, ಬೇರೆ ವ್ಯಕ್ತಿಗಳು ನಿಮಗೆ ಫೋನ್ ಮಾಡಬೇಕು ಅಂತಿದ್ರೆ ಆ ಜಾಗದಲ್ಲಿ ಅವರ ಹೆಸರನ್ನು ಸೇರಿಸ್ಕೊಳ್ಳಿ. ಓಂ ಹ್ರೀಂ ಕಲೀಂ ಸ್ವಾಹ, ವ್ಯಕ್ತಿಯ ಹೆಸರು,
ನನ್ನನ್ನು ತಕ್ಷಣ ಸಂಪರ್ಕಿಸಲಿ ಸ್ವಾಹ. ಇದನ್ನು ನೀವು ಪ್ರತಿ ಒಂದೊಂದು ಲವಂಗಕ್ಕೂ 21 ಸಲ ಹೇಳಬೇಕು. ಮಂತ್ರ ಹೇಳಿದ್ಮೇಲೆ 5 ಲವಂಗಕ್ಕೂ ನೀವು ಮಂತ್ರವನ್ನು ಉಚ್ಚಾರಣೆ ಮಾಡಿದ್ಮೇಲೆ ಆ ಒಂದೊಂದು ಲವಂಗವನ್ನು ತಗೊಂಡು ಬೆಂಕಿಯಲ್ಲಿ ನೀವು ಸುಡಬೇಕಾಗತ್ತೆ. ಸರಿನಾ? ನೀವು ಅದನ್ನು ನೀಟಾಗಿ ಕಲ್ಪನೆ ಮಾಡ್ಕೊಳ್ಳಿ. ಆ ವ್ಯಕ್ತಿ ನಿಮ್ಮ ಜೊತೆ ಮಾತಾಡ್ತಾ ಇದ್ದಾರೆ, ಅವ್ರು ನಿಮಗೆ ಫೋನ್ ಮಾಡ್ತಾ ಇದ್ದಾರೆ, ನಿಮ್ಮ ಜೊತೆ ಖುಷಿಯಾಗಿ ಮಾತಾಡ್ತಾ ಇರೋದನ್ನ ನೀವು ಕಲ್ಪನೆ ಮಾಡಿಕೊಂಡು ಆ ಬೆಂಕಿನಲ್ಲಿ ಅದನ್ನು ಸುಡ್ತೀರಾ. ಅವರು ಫೋನ್ ಮಾಡ್ತಾ ಇದ್ದಾರೆ, ಅವ್ರು ನಿಮ್ಮ ಜೊತೆ ಮಾತಾಡ್ತಾ ಇದ್ದಾರೆ, ಅವರು ಫೋನ್ನ ಅನ್ಲಾಕ್ ಮಾಡಿದ್ದಾರೆ, ನಿಮ್ಮ ನಂಬರನ್ನು ಅನ್ಲಾಕ್ ಮಾಡಿದ್ದಾರೆ ಅಂತಲೇ ನೀವು ಕಲ್ಪನೆ ಮಾಡಿಕೊಂಡು ಬೆಂಕಿನಲ್ಲಿ ಅದನ್ನು ಸುಡ್ತೀರಾ. ಸರಿನಾ? ವಿಜುವಲೈಸೇಷನ್ ಕರೆಕ್ಟಾಗಿ ಮಾಡಬೇಕು. ನೀವು ಕೊನೆಯಲ್ಲಿ ಏನು ಮಾಡ್ತೀರಾ ಅಂದರೆ, ನೀವು ಆ ಲವಂಗವನ್ನು ಹುರಿದಿರುತ್ತಲ್ಲ, ಹುರಿದು ಬೂದಿ ಆಗಿರುವಂಥ ಲವಂಗನ ತಗೊಂಡೋಗಿ ನಿಮ್ಮ ಮನೆ ಹತ್ರ ಇರುವಂಥ ಯಾವುದಾದ್ರೂ ಒಂದು ಗಿಡಕ್ಕೆ ಹಾಕ್ಬಿಡಿ. ಸರಿನಾ? ರಾತ್ರಿನೇ ತಗೊಂಡೋಗಿ ಈಚೆ ಹಾಕ್ಬಿಡಿ. ಸರಿನಾ? ಬೆಳಗ್ಗೆ ಅಂದರೆ ಮನೆ ಒಳಗಡೆ ಅದನ್ನು ಇಟ್ಕೊಳ್ಬಾರ್ದು ಅಷ್ಟೇ. ಅದರಲ್ಲಿ ನೆಗೆಟಿವ್ ಎನರ್ಜಿ ಏನಾದರೂ ಇದ್ದರೆ ಈಚೆ ಬಂದ್ಬಿಡುತ್ತೆ. ಅದಕ್ಕೆ ಅದನ್ನು ಏನು ಮಾಡ್ತೀರಾ, ರಾತ್ರಿನೇ ಬೆಂಕಿಯಲ್ಲಿ ಅದನ್ನು ಸುಟ್ಟ ಮೇಲೆ ವಿಜುವಲೈಸೇಷನ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಿಮ್ಮ ಮನೆ ಹತ್ರ ತುಳಸಿ ಗಿಡ ಇಲ್ಲದೆ ಇರುತ್ತಾ, ಚಿಕ್ಕ ಪಾಟ್ ಆದರೂ ಇದ್ದೇ ಇರುತ್ತೆ, ಮನೆ ಹತ್ರ ಇರೋ ತುಳಸಿ ಗಿಡಕ್ಕಾದ್ರೂ ಅದನ್ನು ತೆಗೆದು ಹಾಕ್ಬಿಡಿ. ಬೈ ಚಾನ್ಸ್ ಆಗಲಿಲ್ಲ ಅಂತಂದರೆ ಒಂದು ಕವರ್ಗೆ ಕಟ್ಬಿಟ್ಟು ಮನೆ ಈಚೆ ಕಿಟಕಿ ಹತ್ರ ಇಟ್ಟಿರಿ, ತೊಗೊಂಡೋಗಿ ಆಮೇಲೆ ಮನೆ ಹತ್ರ ಎಲ್ಲರೂ ಮರದ ಕೆಳಗಡೆ ಅದನ್ನು ಹಾಕ್ಬಿಡಿ. ಸರಿನಾ? ಮನೆ ಒಳಗಡೆ ಇಟ್ಕೋಬಾರ್ದು ಅಷ್ಟೇ. ಸ್ನೇಹಿತರೆ, ಇದನ್ನು ನೀವು ಎಷ್ಟು ದಿನ ಮಾಡಬೇಕು ಸ್ನೇಹಿತರೆ? ಈ ತಂತ್ರವನ್ನು ನೀವು ಒಂದೇ ದಿನ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಸಾಕು. ಖಂಡಿತವಾಗ್ಲೂ ಅವತ್ತು ರಾತ್ರಿ ಅಥವಾ ಮಾರನೇ ದಿನನಾದರೂ ಅವ್ರು ನಿಮಗೆ ಫೋನ್ ಮಾಡಿ ಮಾತಾಡ್ತಾರೆ. ಬೈ ಚಾನ್ಸ್ ಆಗಲಿಲ್ಲ ಅಂತಂದರೆ 3 ದಿನ ಬಿಟ್ಟು ಮತ್ತೆ ಟ್ರೈ ಮಾಡಿ. ಸರಿನಾ ಸ್ನೇಹಿತರೆ? 3 ದಿನದಲ್ಲಿ ಮತ್ತೆ ಏನಾದರೂ ಬೈ ಚಾನ್ಸ್ ರಿಸಲ್ಟ್ ಬಂದಿಲ್ಲ ಅಂದರೆ ನೀವೇನು ಮಾಡ್ತೀರಾ, ಒಳ್ಳೆ ದಿನನ ನೋಡ್ಕೊಳ್ಳಿ. ಮತ್ತೆ ಮಂಗಳವಾರ ಅಥವಾ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ನೀವು ಈ ತಂತ್ರವನ್ನು ಮತ್ತೆ ಮಾಡಬೇಕಾಗತ್ತೆ. ಸರಿನಾ? ನೀವು 1 ಸಲ ಅಥವಾ 2 ಸಲ ಅಷ್ಟೇ ನೀವು ಇದನ್ನು ಮಾಡಬೇಕು, ಪದೇ ಮಾಡೋಕ್ಕೆ ಹೋಗಬೇಡಿ. ಆದರೆ ಮೊದಲನೇ ಸತಿಗೇ ಒಳ್ಳೆ ರಿಸಲ್ಟ್ ಅಂತೂ ಬಂದೇ ಬರುತ್ತೆ ಸ್ನೇಹಿತರೆ. ನಂಬಿಕೆಯಿಂದ ಹೇಳ್ತಾ ಇದ್ದೀನಿ, ನೀವು ನಂಬಿಕೆಯಿಂದನೇ ಮಾಡಬೇಕು. ಸರಿನಾ? ಸುಮ್ಮನೆ ಈಗ ಕೆಲವರಿಗೆ ಬೇಗನೆ ರಿಸಲ್ಟ್ ಬರ್ತವೆ ಕೆಲವೊಂದು ವಿಷಯದಲ್ಲಿ, ಆದರೆ ಕೆಲವರು ತೀರಾ ದೊಡ್ಡ ಜಗಳ ಮಾಡಿಕೊಂಡು ತೀರಾ ದೊಡ್ಡ ಮನಸ್ತಾಪಗಳನ್ನು ಮಾಡಿಕೊಂಡು ಸಣ್ಣ ಪುಟ್ಟ ತಂತ್ರಗಳು ಮಾಡಿದ ತಕ್ಷಣ ರಿಸಲ್ಟ್ ಬಂದ್ಬಿಡುತ್ತೆ ಅಂತ ತಿಳ್ಕೊಂಡು ಮಾಡ್ತಾರೆ. ಆದರೆ ಕೆಲವರಿಗೆ ತುಂಬ ಪ್ರಾಬ್ಲಮ್ ಇರೋವಂಥ ರಿಲೇಷನ್ಶಿಪ್ಗಳಲ್ಲಿ ಬೇಗ ರಿಸಲ್ಟ್ ಬರಲ್ಲ. ಆವಾಗ ಏನು ಮಾಡ್ತೀರಿ, ನೆಗೆಟಿವ್ ಆಗಿ ಕಾಮೆಂಟ್ ಹಾಕ್ತೀರಿ, ನೆಗೆಟಿವ್ ಆಗಿ ತಲೆ ಕೆಡಿಸ್ಕೊತೀರಿ, ನನ್ನನ್ನು ಬೈತೀರಿ ಅಷ್ಟೇ. ಸ್ನೇಹಿತರೆ, ಪ್ರಯತ್ನ ಮಾಡಿ ಆಯಿತಾ? ದೊಡ್ಡ ಸಮಸ್ಯೆ ಆಗಿರಲಿ ಚಿಕ್ಕ ಸಮಸ್ಯೆ ಆಗಲಿ ಪ್ರಯತ್ನ ಮಾಡೋದ್ರಲ್ಲಿ ತಪ್ಪಿಲ್ಲ. ಪ್ರಯತ್ನ ಮಾಡಿ. ಬೈ ಚಾನ್ಸ್ ಬರಲಿಲ್ಲ ಅಂದರೆ ಅದಕ್ಕೆ ಸೊಲ್ಯೂಷನ್ ಏನು ಮಾಡಬೇಕು ಅದನ್ನು ನನಗೆ ಕಾಮೆಂಟಲ್ಲಿ ಕೇಳಿ ಆಯಿತಾ? ಮತ್ತು ನಾನು ಮುಂದಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ರಿಲೇಷನ್ಗಳಿಗೆ ಶೇರ್ ಮಾಡಿ. ಇದರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಖಂಡಿತ ಕಾಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ. ನಿಮಗೆ ಏನಾದರೂ ಪರ್ಸ್ನಲ್ ಸಮಸ್ಯೆ ಏನಾದರೂ ಇತ್ತು ಲೈಫಲ್ಲಿ ಅಂದರೆ ಖಂಡಿತವಾಗ್ಲೂ ವಾಟ್ಸಪ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ ಮಾಡಿ. ಸರಿನಾ? ನಾನು ರೆಸ್ಪಾಂಡ್ ಮಾಡ್ತೀನಿ. ಮತ್ತು ಇದೇ ಥರದ ಸ್ಪಿರಿಚುಯಾಲಿಟಿ ಮ್ಯಾನಿಫೆಸ್ಟೇಷನ್ ತಂತ್ರ ಶಕ್ತಿಯ ವಿಡಿಯೋಗಳು ಬೇಕಾ? ಖಂಡಿತ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು. ಮತ್ತು ನಾನು ವಿಶೇಷ ತಂತ್ರದ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಕೀಪ್ ವಾಚಿಂಗ್ ಗಾಯ್ಸ್. ಬಾಯ್. ಲವ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.